ನೆನೆಗುದಿಗೆ ಬಿದ್ದಿರುವ ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಳ್ಳಲು ಅಗತ್ಯ ನೆರವು ದೊರಕಿಸಿಕೊಡುವುದಾಗಿ ವಿಧಾನ ಪರಿಷತ್ ಸದಸ್ಯ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಸಿದ್ದರಾಮಯ್ಯ ಕಪ್ ಕ್ರಿಕೆಟ್ ಪಂದ್ಯಾವಳಿ ಕಾರ್ಯಕ್ರಮದಲ್ಲಿ ಶುಕ್ರವಾರ ಭಾಗವಹಿಸಿ ಮಾತನಾಡಿದ ಅವರು, ಒಳಚರಂಡಿ ಕಾಮಗಾರಿ, ಅಂಬೇಡ್ಕರ್ ಭವನ ಕ್ರೀಡಾಂಗಣ, ಬಡವರಿಗೆ ನಿವೇಶನಗಳ ಹಂಚಿಕೆ ಕುರಿತು ಅಗತ್ಯ ನೆರವು ದೊರಕಿಸಲು ಪ್ರಯತ್ನ ನಡೆಸುವುದಾಗಿ ಹೇಳಿದರು. ಕ್ರೀಡಾಕೂಟಗಳು ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಲು ಸಹಕಾರಿ. ತಮ್ಮ ತಂದೆ ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯದ ಪರ ಹೋರಾಟ ನಡೆಸಿಕೊಂಡು ಬಂದಿದ್ದಾರೆ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಸೇರಿದಂತೆ ಸಮಾಜದ ಕೆಳಹಂತದ ಸಮುದಾಯಗಳ ಅಭಿವೃದ್ಧಿಗಾಗಿ ಅಧಿಕಾರದ 2 ಅವಧಿಯಲ್ಲಿ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಕ್ರೀಡಾಕೂಟ ಆಯೋಜಿಸಿ ಪ್ರೀತಿ ತೋರಿದ್ದೀರಿ. ನಿಮ್ಮ ಪ್ರೀತಿ, ವಿಶ್ವಾಸ, ಬೆಂಬಲ ಇರುವವರೆಗೆ ರಾಜಕೀಯ ವಿರೋಧಿಗಳ ಷಡ್ಯಂತ್ರಗಳು ನಡೆಯುವುದಿಲ್ಲ ಎಂದರು. ಯಾಕೆಂತಂದ್ರೆ ಇಂಥ ಕ್ರೀಡೆಗಳು ನಡೆದಾಗ ನಮ್ಮ ಸ್ಥಳೀಯ ಕ್ರೀಡಾಪಟುಗಳಿಗೆ ಆಡೋದಕ್ಕೆ ಅವಕಾಶ ಸಿಗುತ್ತೆ, ಅವ್ರ ಕ್ರೀಡಾ ಪ್ರತಿಭೆಯನ್ನ ತೋರಿಸೋದಕ್ಕೆ ಅವಕಾಶ ಸಿಗುತ್ತೆ. ಅಂತ ಕೆಲಸನ ಈ ಅರಕಲಗೂಡು ಚಾಂಪಿಯನ್ ಲೀಗ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡುವಂತಹ ಎಲ್ಲ ಆಯೋಜಕರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಮತ್ತೆ ರವಿಶಂಕರ್ ತಿಳಿಸ್ತಿರೋ ಕ್ರೀಡೆ ಬಹಳ ಮುಖ್ಯ ಅಂತ. ಅದು ಮಕ್ಕಳು ಮತ್ತೆ ಯುವಕರ ಬಾಳಿನಲ್ಲಿ ಬಹಳ ಅಭಿವೃದ್ಧಿಸುವಂತ ಅಂಗ. ದೈಹಿಕ ಆರೋಗ್ಯನಂತೂ ಕಾಪಾಡ್ಕೊಕ್ಕೆ ಅದು ಸಹಾಯ ಮಾಡೇ ಮಾಡುತ್ತೆ. ಅದ್ರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೂ ಕೂಡ ಕ್ರೀಡೆ ಬಹಳ ಮುಖ್ಯ. ಯಾಕಂದ್ರೆ ಕ್ರೀಡೆ ಆಡಬೇಕಾದ್ರೆ ನಾವು ಸೋಲ್ತೀವಿ, ಗೆಲ್ತೀವಿ, ಎಲ್ಲನೂ ಕೂಡ ಫೇಸ್ ಮಾಡ್ತೀವಿ. ಸೋತ್ರು ಕೂಡ ಮತ್ತೆ ಗೆಲ್ಬೇಕು ಅನ್ನೋ ಒಂದು ಆಶಯದಿಂದ ಕ್ರೀಡೆನ ಆಡಕ್ಕೆ ಹೋಗ್ತೀವಿ. ಗೆದ್ದಾಗೂ ಕೂಡ ನಾವು ಹೆಚ್ಚು ಬೀಗ್ ಬರ್ದಕ್ಕೆ ಮುಂದೆ ನಾವು ಮತ್ತೆ ಸೋಲುವಂತಹ ಅವಕಾಶ ಇರುತ್ತೆ ಅನ್ನೋದು ಯಾವಾಗಲೂ ಮನಸ್ಸಿರುತ್ತೆ. ಹಾಗಾಗಿ ಸೋಲು ಗೆಲುವುಗಳನ್ನ ಸಮಚಿತ್ತತೆಯಿಂದ ಸ್ವೀಕರಿಸುವಂತ ಒಂದು ಗುಣ ಆ ಕ್ರೀಡಾ ಮನೋಭಾವ ಬರುತ್ತೆ. ಅಂತಹ ಗುಣನ ನಾವು ಲೈಫ್ ನಲ್ಲಿ ಬಳಸ್ಕೊಂಡ್ರೆ ಏನೇ ಸೋಲು ಗೆಲುವುಗಳಾಗಿ, ಏನೇ ಏರಿಕೆಗಳಾಗಿ ಸ್ಥಿತಪ್ರಜ್ಞೆಗಳಾಗಿ ಇರೋದಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಕ್ರೀಡೆ ಮಾನಸಿಕ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಹಾಗಾಗಿ ಕ್ರೀಡೆ ಬಹಳ. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ 5 ಗ್ಯಾರಂಟಿ ಯೋಜನೆಗಳಿಂದ ಬಡವರು, ಹಿಂದುಳಿದವರು ಬದುಕು ಕಟ್ಟಿಕೊಳ್ಳಲು ನೆರವಾಗುತ್ತಿದ್ದು, ಈ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯ ನಡೆಯಬೇಕು. ಕಾರ್ಯಕ್ರಮದ ಆಯೋಜಕ ಕಾಂಗ್ರೆಸ್ ಮುಖಂಡ ಎಸ್ಎಸ್ ಪ್ರಸನ್ನಕುಮಾರ್, ಪಟ್ಟಣದಲ್ಲಿ ಒಳಚರಂಡಿ, ಅಂಬೇಡ್ಕರ್ ಭವನ ಕ್ರೀಡಾಂಗಣ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿವೆ. 16 ವರ್ಷದಿಂದ ಬಡವರಿಗೆ ನಿವೇಶನ ವಿತರಣೆ ನಡೆದಿಲ್ಲ. ಈ ಎಲ್ಲಾ ಕಾಮಗಾರಿಗಳಿಗೆ ಮುಂದಿನ ಬಜೆಟ್ನಲ್ಲಿ ಅಗತ್ಯವಾದ ಹಣ ಒದಗಿಸಲು ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ನೆರವಾಗಬೇಕು ಎಂದು ಮನವಿ ಮಾಡಿದರು.